ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲೂನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿ ಆ ಬಲೂನು ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. 4ವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ನಾನೀಗ ಮೈಸೂರು ಅರಮನೆ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಮೈಸೂರು ಅರಮನೆಯ ಮುಖ್ಯ ದ್ವಾರ ಇದಾಗಿದೆ, ಜಯಮಾರ್ತಾಂಡ ದ್ವಾರ. ಈ ಒಂದು ದ್ವಾರದ ಮುಂಭಾಗದಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಇರ್ತಾರೆ. ಇದೇ ಒಂದು ಸ್ಥಳದಲ್ಲಿ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿ, ಆ ಸೈಕಲನ್ನು ಸಹ ನೀವು ನೋಡ್ತಾ ಇರಬಹುದು. ಸೈಕಲ್ನಲ್ಲಿ ಆ ಗ್ಯಾಸ್ ಬಲೂನು ಅಂದರೆ ಹೀಲಿಯಂ ಗ್ಯಾಸ್ ಸಿಲಿಂಡರನ್ನು ಇಟ್ಕೊಂಡು ಅದನ್ನು ತುಂಬಿ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಏಕಾಏಕಿ ಆ ಸಿಲಿಂಡರ್ ಏನಿರ್ತದೆ ಅದು ಬ್ಲಾಸ್ಟ್ ಆಗಿರುವಂಥದ್ದು, ಅದನ್ನು ಸಹ ನೀವು ನೋಡ್ತಾ ಇದ್ದೀರಾ. ಆ ಒಂದು ಮೆಟಲ್ನ ಏನು ಸಿಲಿಂಡರ್ ಇರ್ತದೆ ಅದು ಸಂಪೂರ್ಣವಾಗಿ ಛಿದ್ರವಾಗಿರುವಂಥದ್ದು. ಒಟ್ಟು 3 ಭಾಗಗಳನ್ನ ನೀವು ನೋಡ್ತಾ ಇರೋ. ಇಲ್ಲೂ ಒಂದಿದೆ, ಮತ್ತು ಈ ಸ್ಥಳದಲ್ಲಿ ಇನ್ನೊಂದು ಇದೆ, ಮತ್ತು ಅದರ ಜೊತೆಗೆ ಆ ಒಂದು ಸ್ಥಳದಲ್ಲಿ ಏನಿದೆ, ಸೊ ಅಲ್ಲೂ ಸಹ ಒಂದು ಕಬ್ಬಿಣದ ಒಂದು ಮೆಟಲನ್ನು ನೀವು ನೋಡ್ತಾ ಇರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಆತ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದಾದ ನಂತರ ಅಲ್ಲೇ ಇದ್ದಂತಹ ಒಬ್ಬ ಮಹಿಳೆಗೆ ಗಂಭೀರವಾದ ಗಾಯವಾಗಿದೆ. ಒಟ್ಟು 4ವರು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲೂನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿ ಆ ಬಲೂನು ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. 4ವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ನಾನೀಗ ಮೈಸೂರು ಅರಮನೆ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಮೈಸೂರು ಅರಮನೆಯ ಮುಖ್ಯ ದ್ವಾರ ಇದಾಗಿದೆ, ಜಯಮಾರ್ತಾಂಡ ದ್ವಾರ. ಈ ಒಂದು ದ್ವಾರದ ಮುಂಭಾಗದಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಇರ್ತಾರೆ. ಇದೇ ಒಂದು ಸ್ಥಳದಲ್ಲಿ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿ, ಆ ಸೈಕಲನ್ನು ಸಹ ನೀವು ನೋಡ್ತಾ ಇರಬಹುದು. ಸೈಕಲ್ನಲ್ಲಿ ಆ ಗ್ಯಾಸ್ ಬಲೂನು ಅಂದರೆ ಹೀಲಿಯಂ ಗ್ಯಾಸ್ ಸಿಲಿಂಡರನ್ನು ಇಟ್ಕೊಂಡು ಅದನ್ನು ತುಂಬಿ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಏಕಾಏಕಿ ಆ ಸಿಲಿಂಡರ್ ಏನಿರ್ತದೆ ಅದು ಬ್ಲಾಸ್ಟ್ ಆಗಿರುವಂಥದ್ದು, ಅದನ್ನು ಸಹ ನೀವು ನೋಡ್ತಾ ಇದ್ದೀರಾ. ಆ ಒಂದು ಮೆಟಲ್ನ ಏನು ಸಿಲಿಂಡರ್ ಇರ್ತದೆ ಅದು ಸಂಪೂರ್ಣವಾಗಿ ಛಿದ್ರವಾಗಿರುವಂಥದ್ದು. ಒಟ್ಟು 3 ಭಾಗಗಳನ್ನ ನೀವು ನೋಡ್ತಾ ಇರೋ. ಇಲ್ಲೂ ಒಂದಿದೆ, ಮತ್ತು ಈ ಸ್ಥಳದಲ್ಲಿ ಇನ್ನೊಂದು ಇದೆ, ಮತ್ತು ಅದರ ಜೊತೆಗೆ ಆ ಒಂದು ಸ್ಥಳದಲ್ಲಿ ಏನಿದೆ, ಸೊ ಅಲ್ಲೂ ಸಹ ಒಂದು ಕಬ್ಬಿಣದ ಒಂದು ಮೆಟಲನ್ನು ನೀವು ನೋಡ್ತಾ ಇರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಆತ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದಾದ ನಂತರ ಅಲ್ಲೇ ಇದ್ದಂತಹ ಒಬ್ಬ ಮಹಿಳೆಗೆ ಗಂಭೀರವಾದ ಗಾಯವಾಗಿದೆ. ಒಟ್ಟು 4ವರು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲೂನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿ ಆ ಬಲೂನು ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. 4ವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ನಾನೀಗ ಮೈಸೂರು ಅರಮನೆ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಮೈಸೂರು ಅರಮನೆಯ ಮುಖ್ಯ ದ್ವಾರ ಇದಾಗಿದೆ, ಜಯಮಾರ್ತಾಂಡ ದ್ವಾರ. ಈ ಒಂದು ದ್ವಾರದ ಮುಂಭಾಗದಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಇರ್ತಾರೆ. ಇದೇ ಒಂದು ಸ್ಥಳದಲ್ಲಿ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿ, ಆ ಸೈಕಲನ್ನು ಸಹ ನೀವು ನೋಡ್ತಾ ಇರಬಹುದು. ಸೈಕಲ್ನಲ್ಲಿ ಆ ಗ್ಯಾಸ್ ಬಲೂನು ಅಂದರೆ ಹೀಲಿಯಂ ಗ್ಯಾಸ್ ಸಿಲಿಂಡರನ್ನು ಇಟ್ಕೊಂಡು ಅದನ್ನು ತುಂಬಿ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಏಕಾಏಕಿ ಆ ಸಿಲಿಂಡರ್ ಏನಿರ್ತದೆ ಅದು ಬ್ಲಾಸ್ಟ್ ಆಗಿರುವಂಥದ್ದು, ಅದನ್ನು ಸಹ ನೀವು ನೋಡ್ತಾ ಇದ್ದೀರಾ. ಆ ಒಂದು ಮೆಟಲ್ನ ಏನು ಸಿಲಿಂಡರ್ ಇರ್ತದೆ ಅದು ಸಂಪೂರ್ಣವಾಗಿ ಛಿದ್ರವಾಗಿರುವಂಥದ್ದು. ಒಟ್ಟು 3 ಭಾಗಗಳನ್ನ ನೀವು ನೋಡ್ತಾ ಇರೋ. ಇಲ್ಲೂ ಒಂದಿದೆ, ಮತ್ತು ಈ ಸ್ಥಳದಲ್ಲಿ ಇನ್ನೊಂದು ಇದೆ, ಮತ್ತು ಅದರ ಜೊತೆಗೆ ಆ ಒಂದು ಸ್ಥಳದಲ್ಲಿ ಏನಿದೆ, ಸೊ ಅಲ್ಲೂ ಸಹ ಒಂದು ಕಬ್ಬಿಣದ ಒಂದು ಮೆಟಲನ್ನು ನೀವು ನೋಡ್ತಾ ಇರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಆತ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದಾದ ನಂತರ ಅಲ್ಲೇ ಇದ್ದಂತಹ ಒಬ್ಬ ಮಹಿಳೆಗೆ ಗಂಭೀರವಾದ ಗಾಯವಾಗಿದೆ. ಒಟ್ಟು 4ವರು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.